ಸಾಫ್ಟ್ವೇರ್ ಜಾಬಲ್ಲಿದ್ದ ನಾನು ಇವತ್ತು ಮೀಶೋ ಸಪ್ಲೈಯರ್ ಆಗಿದ್ದೀನಿ. ಅಸೋಸಿಯೇಟ್ ವೆಬ್ ಡೆವಲಪರ್ ಆಗಿ ಒಂದು ಕಂಪ್ನೀಲಿ ವರ್ಕ್ ಮಾಡ್ತಿದ್ದೆ. ಮಗು ಆದಮೇಲೆ ಜಾಬ್ ಡಿಸ್ಕಂಟಿನ್ಯೂ ಮಾಡಬೇಕಾಗಿ ಬಂತು. ಸುಮ್ಮನೆ ಮನೇಲಿ ಕೂತ್ಕೊಳ್ಳೋದು ಯಾಕೋ ಅಷ್ಟಿಷ್ಟ ಆಗ್ತಿರಲಿಲ್ಲ. ಅಟ್ಲೀಸ್ಟ್ ನನ್ನ ಖರ್ಚಿಗಾದರೂ ನಾನು ಏನಾದರೂ ಮಾಡ್ಕೋಬೇಕು ಅಂತ ಸ್ಟಾರ್ಟ್ ಮಾಡಿದ್ದು ಮೀಶೋ. ಈ ಮೀಶೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾನು ಎಲ್ಲರ ಥರ ವರ್ಕ್ ಫ್ರಮ್ ಹೋಮು, ಡೇಟಾ ಎಂಟ್ರಿ, ಯೂಟ್ಯೂಬ್ ಚಾನಲು ಎಲ್ಲನೂ ಟ್ರೈ ಮಾಡಿದೆ. ಬಟ್ ಯಾವುದೂ ನನಗೆ ವರ್ಕೌಟ್ ಆಗಲಿಲ್ಲ. ಮೀಶೋ ಬೆಸ್ಟ್ ಅನ್ನಿಸ್ತು. ಇವತ್ತಿಗೆ ನಾನು ಮೀಶೋ ಸ್ಟಾರ್ಟ್ ಮಾಡಿ 3.5 ತಿಂಗಳಾಯಿತು. ಈ 3.5 ತಿಂಗಳಲ್ಲಿ ಪ್ರಾಫಿಟ್ಟೇ ಮಾಡ್ಕೊಂಡಿದ್ದೀನಿ ನಾನು ಬರೀ ಅಂತ ನಾನು ಹೇಳಲ್ಲ. ನಾನು ಲಾಸ್ ಕೂಡ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಅಷ್ಟು ಎಕ್ಸ್ಪೀರಿಯೆನ್ಸ್ ಇಲ್ಲದಿರೋ ಕಾರಣ ಕೆಲವೊಂದು ರಾಂಗ್ ಡಿಸಿಷನ್ಸ್ ತೊಗೊಂಡು ಲಾಸ್ ಮಾಡ್ಕೊಂಡಿದ್ದೆ. ಬಟ್ ಹೋಗ್ತಾ ಹೋಗ್ತಾ ಎಲ್ಲ ಕಲ್ತ್ಕೊಂಡೆ, ಇನ್ನೂ ಕಲಿತಾನೇ ಇದ್ದೀನಿ. ನಾನು ಮೇನ್ ಈ ಇನ್ಸ್ಟಾಗ್ರಾಮ್ ಪೇಜ್ ಸ್ಟಾರ್ಟ್ ಮಾಡೋದಕ್ಕೆ ಕಾರಣ ಅಂದರೆ ನನ್ನಂಥ ಎಷ್ಟೋ ಜನ ಹೆಣ್ಮಕ್ಳಿರ್ತಾರೆ, ಏನೋ ಒಂದು ಮಾಡಬೇಕು ಅಂತಿರ್ತಾರೆ. ಅವರಿಗೆ ಈ ಥರದೊಂದು ಪ್ಲ್ಯಾಟ್ಫಾರ್ಮ್ ಇದೆ ಅಂತ ತಿಳಿಸ್ಬೇಕು ಅನ್ನೋದು ನನ್ನ ಮೇನ್ ಗೋಲ್ ಆಗಿತ್ತು. ನಿಮಗೂ ಯಾರಿಗಾದರೂ ಮೀಶೋ ರಿಲೇಟೆಡ್ ಅಥವಾ ಕಾಮರ್ಸ್ ರಿಲೇಟೆಡ್ ಕ್ವೈರೀಸ್ ಇದ್ದರೆ DM ಮಾಡಿ, ಇಲ್ಲ ಕಮೆಂಟ್ ಮಾಡಿ. ನನಗೆ ಅದ್ರ ಬಗ್ಗೆ ಎಷ್ಟು ನಾಲೆಜ್ ಇದೆಯೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ.